Good morning, my dear students. Welcome to Political Science class. In the last class, we had discussed about meaning, definitions, and significance of Constitution. Today, we are going to discuss about the constitutional government. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ಸಂವಿಧಾನದ ಅರ್ಥ, ವ್ಯಾಖ್ಯೆ ಮತ್ತು ಅದರ ಪ್ರಾಮುಖ್ಯತೆ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಸಂವಿಧಾನಾತ್ಮಕ ಸರ್ಕಾರದ ಕುರಿತಾಗಿ ತಿಳಿಯೋಣ. ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದಾಗೆ ಕಾನ್ಸ್ಟಿಟ್ಯೂಷನ್ ಆರ್ ದಿ ಮೇನ್ ಬೇಸ್ಡ್ ಆನ್ ದಿ ಗೌರ್ನಮೆಂಟ್. ಒಂದು ವ್ಯವಸ್ಥಿತವಾದಂಥ ಸರ್ಕಾರ ಅಥವಾ ಪ್ರಜಾಪ್ರಭುತ್ವ ಎನ್ನುವಂಥದ್ದು ಎಲ್ಲಿದೆಯೋ ಆ ಎಲ್ಲ ರಾಷ್ಟ್ರಗಳಲ್ಲೂ ಸಹಿತವಾಗಿ ಸಂವಿಧಾನ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ವಾಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಗೌರ್ನಮೆಂಟ್? ವಾಟ್ ಈಸ್ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನಲ್ ಗೌರ್ನಮೆಂಟ್? Meaning of constitutional government: a constitutional government is a government in which rules and policies are limited by constitution. ಹಾಗಿದ್ರೆ ಸಂವಿಧಾನಾತ್ಮಕ ಸರ್ಕಾರ ಎಂದರೇನಪ್ಪ ಅಂತಂದರೆ, ಸಂವಿಧಾನದ ನೀತಿ ನಿಯಮಗಳಿಗನುಗುಣವಾಗಿ ಕಾರ್ಯನಿರ್ವಹಿಸುವಂಥ ಸರ್ಕಾರವೇ ಸಂವಿಧಾನಾತ್ಮಕ ಸರ್ಕಾರ ಆಗಿರುವಂಥದ್ದು. ಎ ಕಾನ್ಸ್ಟಿಟ್ಯೂಷನಲ್ ಗೌರ್ನಮೆಂಟ್ ಈಸ್ ಎ ಗೌರ್ನಮೆಂಟ್ ಇನ್ ವಿಚ್ ರೂಲ್ಸ್ ಆ್ಯಂಡ್ ಪಾಲಿಸೀಸ್ ಆರ್ ಲಿಮಿಟೆಡ್ ಬೈ ಕಾನ್ಸ್ಟಿಟ್ಯೂಷನ್. ಸರ್ಕಾರ ಎನ್ನುವಂಥದ್ದು ಯಾವುದರ ಒಂದು ಅಡಿಯಲ್ಲಿ ಕೆಲಸ ಮಾಡುತ್ತಪ್ಪ ಅಂದರೆ, ಟು ದಿ ಲಿಮಿಟೆಡ್ ಬೈ ಕಾನ್ಸ್ಟಿಟ್ಯೂಷನ್. ಸಂವಿಧಾನಕ್ಕೆ ಅನುಗುಣವಾಗಿ, ಸಂವಿಧಾನದಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿದಾರೋ, ಯಾವ ಅಂಗ ಅಥವಾ ಸರ್ಕಾರದ ರಚನೆ ಹೇಗಾಗಬೇಕು ಅಂತ ಹೇಳಿದಾರೋ ಅದೇ ರೀತಿಯಾಗಿ ಸರ್ಕಾರದ ರಚನೆ ಎನ್ನುವಂಥದ್ದು ಆಗುವಂಥದ್ದನ್ನು ನಾವು ನೋಡಬಹುದು. ದಿ ಅಥಾರಿಟಿ ಆ್ಯಂಡ್ ಆರ್ಗನೈಸೇಷನ್ಸ್ ಆಫ್ ಗೌರ್ನಮೆಂಟ್ ಈಸ್ ಡಿಟರ್ಮಿನೇಡ್ ಬೈ ಕಾನ್ಸ್ಟಿಟ್ಯೂಷನ್. ಎಕ್ಸರ್ಸೈಸ್ ಆಫ್ ಗೌರ್ನಮೆಂಟಲ್ ಪವರ್ಸ್, ಪ್ರೊಟೆಕ್ಷನ್ಸ್ ಆಫ್ ಇಂಡಿವಿಜುವಲ್ ಲಿಬರ್ಟೀಸ್ ಆ್ಯಂಡ್ interest of the citizens in general go in accordance with the constitution. ಸೊ ಸರ್ಕಾರದ ರಚನೆಗಳಿರ್ಬೋದು, ಅಧಿಕಾರಗಳಿರ್ಬೋದು, ಸಂವಿಧಾನಾತ್ಮಕವಾಗಿ ರೂಪಿಸಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಪ್ರಜೆಗಳ ಹಕ್ಕುಗಳು ಇರ್ಬೋದು, ಅವರ ಹಿತಾಸಕ್ತಿಗಳಿರ್ಬೋದು, ಕರ್ತವ್ಯಗಳು ಇರ್ಬೋದು, ಎಲ್ಲದೂ ಸಹಿತವಾಗಿ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವಂಥದ್ದನ್ನು ನಾವು ಎಲ್ಲಿ ನೋಡ್ತೀವಿ? ಸಂವಿಧಾನಾತ್ಮಕ ಸರ್ಕಾರ ಎಲ್ಲಿದೆಯೋ ಅಲ್ಲಿ ನೋಡ್ತೀವಿ. ಸೊ ಲಾಸ್ಟ್ ಒಂದು ಅವರಲ್ಲಿ ನಾವೇನು ನೋಡಿದ್ವಿ? ಸಂವಿಧಾನ ಅಂತಂದರೆ ಏನಿರುತ್ತಪ್ಪ? ರಿಟರ್ನ್ ಆರ್ ಅನ್ರಿಟರ್ನ್. ಲಿಖಿತವಾಗಿಯೂ ಇರ್ಬೋದು, ಅಲಿಖಿತವಾಗಿಯೂ ಸಹ ಇರ್ಬೋದು. ಒಂದು ದಾಖಲೆಯಲ್ಲಿ ಇರ್ಬೋದು ಅಥವಾ ಹಲವಾರು ದಾಖಲೆಗಳಲ್ಲಿ ಸೇರಿಸಿ ಸಂವಿಧಾನ ಆಗಬಹುದು. ಹಾಗಾಗಿ ಈ ಸಂವಿಧಾನ ಸರ್ಕಾರ ಹೇಗೆ ರಚನೆ ಮಾಡಬೇಕು, ರಾಷ್ಟ್ರಪತಿಗಳು ಹೇಗೆ ಆಡಳಿತವನ್ನು ಮಾಡಬೇಕು, ಪ್ರಧಾನಮಂತ್ರಿ ಅಧಿಕಾರಿ ಏನು, ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳು ಏನು, ಎಲ್ಲವನ್ನೂ ಸಹಿತವಾಗಿ ಮೆನ್ಷನ್ ಮಾಡಿರುವಂಥದ್ದು, ತಿಳಿಸಿರುವಂಥದ್ದೇ ಸಂವಿಧಾನ ಆಗಿರುತ್ತೆ. ಅದೇ ರೀತಿಯಾಗಿ ಸಂವಿಧಾನಾತ್ಮಕ ಸರ್ಕಾರ ಅಂತಂದರೆ ಯಾವ ರಾಷ್ಟ್ರದಲ್ಲಿ ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ನಡೆಯುತ್ತೋ ಅಂತಹ ರಾಷ್ಟ್ರವನ್ನು ನಾವೇನಂತ ಕರಿತೀವಿ? ಸಂವಿಧಾನಾತ್ಮಕ ಸರ್ಕಾರ ಹೊಂದಿರುವಂಥ ರಾಷ್ಟ್ರ ಅಂತ ಕರೆಯುವಂಥದ್ದು. ಸೊ ದಿ ಕಾನ್ಸ್ಟಿಟ್ಯೂಷನ್ ಆರ್ ನಾರ್ಮಲಿ ಇನ್ ರಿಟರ್ನ್ ಫಾರ್ಮ್. ಇಟ್ ಈಸ್ ಎ ಸೆಟ್ ಆಫ್ ದಿ ಪ್ರಿನ್ಸಿಪಲ್ಸ್ ನೌನ್ ಆಸ್ ದಿ ಫಂಡಮೆಂಟಲ್ ಲಾ ಆಫ್ ಲ್ಯಾಂಡ್. ದಿಸ್ ಎಫಿಷಿಯನ್ಸಿ is a control the exercise of political power. ಸಂವಿಧಾನಕ್ಕೆ ಸರ್ಕಾರಗಳು ಸಾಮಾನ್ಯವಾಗಿ ಲಿಖಿತ ದಾಖಲೆಗಳನ್ನು ಒದಗಿಸುವಂಥದ್ದನ್ನು ನಾವು ನೋಡ್ಬೋದು.
ನಿರ್ದಿಷ್ಟ ನಿಯಮಗಳು ಇರ್ಬೋದು, ಧ್ಯೇಯಗಳು ಇರ್ಬೋದು, ಅಥವಾ ಮೂಲಭೂತ ತತ್ವಗಳನ್ನು ಒಳಗೊಂಡಿರುವ ಲಿಖಿತ ರೂಪದ ದಾಖಲೆಯನ್ನು ನಾವು ಸಂವಿಧಾನ ಎಂದು ಸಾಮಾನ್ಯವಾಗಿ ಹೇಳುವಂಥದ್ದನ್ನು ಕಾಣಬಹುದು. ಇಂತಹ ಸಂವಿಧಾನವು ಸರ್ಕಾರದ ರಾಜಕೀಯ ಅಧಿಕಾರದ ವ್ಯಾಪ್ತಿಯನ್ನು ಸೀಮಿತಗೊಳಿಸುವಂಥದ್ದು. ರಾಜಪ್ರಭುತ್ವ ಇರ್ಬೋದು, ನಿರಂಕುಶ ಸರ್ಕಾರ ಇರ್ಬೋದು, ಅಲ್ಲೆಲ್ಲ ನಾವೇನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ನಿರ್ದಿಷ್ಟವಾದಂಥ ಸಂವಿಧಾನ ಎನ್ನುವಂಥದ್ದು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಎಲ್ಲಿದೆಯೋ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರಾಷ್ಟ್ರ ಅಳವಡಿಸಿಕೊಂಡಿವೆಯೋ ಆ ಎಲ್ಲ ರಾಷ್ಟ್ರಗಳಲ್ಲೂ ಸಾಮಾನ್ಯವಾಗಿ ಇರ್ತದೆ ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಗೌರ್ನಮೆಂಟ್. ಸಂವಿಧಾನಾತ್ಮಕ ಸರ್ಕಾರ ಎನ್ನುವಂಥದ್ದು ಆ ಎಲ್ಲ ರಾಷ್ಟ್ರಗಳಲ್ಲಿ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಹಾಗಾಗಿ ಸಂವಿಧಾನದಲ್ಲಿ ಮುಂಚಿತವಾಗಿ ಹೇಳಿರ್ತಾರೆ ಏನಂತ, ಯಾವ ಅಂಗಗಳು ಏನು ಕೆಲಸ ಮಾಡಬೇಕು, ಸರ್ಕಾರ ಹೇಗೆ ರಚನೆಯಾಗಬೇಕು, ಚುನಾವಣೆಗಳು ಹೇಗೆ ನಡೆಯಬೇಕು. 3 ಅಂಗಗಳಿರುತ್ತೆ ಸರ್ಕಾರದಲ್ಲಿ. 3 ಆರ್ಗನ್ಸ್ ಆಫ್ ಗೌರ್ನಮೆಂಟ್: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು. ಈ 3 ಅಂಗಗಳು ಏನೆಲ್ಲ ಕೆಲಸ ಮಾಡಬೇಕು ಎನ್ನುವಂಥದ್ದನ್ನು ಎಲ್ಲಿ ಮೆನ್ಷನ್ ಮಾಡಿರ್ತಾರೆ? ಸಂವಿಧಾನದಲ್ಲಿ ತಿಳಿಸಿರ್ತಾರೆ. ಒಂದು ವೇಳೆ ಸಂವಿಧಾನ ಇಲ್ಲವೇ ಇಲ್ಲ, ತಿಳಿಸಿಲ್ಲ ಅಂತಂದರೆ ಅದು ಯಾವ ಗೌರ್ಮೆಂಟ್ ಆಗೋದಿಲ್ಲ, ಇಟ್ಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಗೌರ್ನಮೆಂಟ್. ಅದು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಸಂವಿಧಾನಾತ್ಮಕ ಸರ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಯಾವ ರಾಷ್ಟ್ರದಲ್ಲಿ ಸಂವಿಧಾನದ ಒಂದು ಅಡಿಯಲ್ಲಿ ಸರ್ಕಾರ ರಚನೆಯಾಗುತ್ತೋ, ಸರ್ಕಾರ ಆಡಳಿತವನ್ನು ನಡೆಸುತ್ತೋ ಅಂತಹ ರಾಷ್ಟ್ರದ ಸರ್ಕಾರವನ್ನು ನಾವು ಸಂವಿಧಾನಾತ್ಮಕ ಸರ್ಕಾರ ಅಂತ ಕರಿತೀವಿ. A government that is run purely on the basis of the constitutional provisions is called a constitutional government. The core elements of this is a accessories of rule of law. ಕಾನೂನಿನ ಆಡಳಿತ ಅಥವಾ ಕಾನೂನಿನ ಆಳ್ವಿಕೆ ಎನ್ನುವಂಥದ್ದು ಸಂವಿಧಾನಾತ್ಮಕ ಸರ್ಕಾರದ ಮೂಲ ತತ್ವ ಅಂತಂದರೆ ಕಾನೂನಾತ್ಮಕ ಅಧಿಕಾರ ಚಲಾವಣೆಯಾಗಿರುತ್ತೆ. ಕಾನೂನಿನ ಆಡಳಿತ ವರ್ಗ, ಕಾನೂನು ಎನ್ನುವಂಥದ್ದು ಇಸ್ ಟು ದಿ ಅಪ್ಲಿಕೇಬಲ್ ಆನ್ ದಿ ರೂಲ್ಸ್ ಆ್ಯಂಡ್ ರೂಲ್, ಅಂದರೆ ಆಳಿಸಿಕೊಳ್ಳುವಂಥವರಿಗೂ ಒಂದೇ ರೀತಿಯಾದಂಥ ಕಾನೂನು, ಆಡಳಿತ ನಡೆಸುವಂಥವರಿಗೂ ಸಹ ಒಂದೇ ರೀತಿಯಾದಂಥ ಕಾನೂನು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸಣ್ಣ ಎಕ್ಸಾಂಪಲ್ ನಾವು ನೋಡೋದಾದರೆ, ಈಗ ನೋಡಿ, ಕೊರೋನಾ ಸೀಸನ್ನಲ್ಲಿ ಮಾಸ್ಕನ್ನು ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಇದೊಂದು ರೂಲ್ಸ್, ಇದೊಂದು ಕಾನೂನು, ಇದು ಎಲ್ಲರಿಗೂ ಸಹ ಅಪ್ಲೈ ಆಗುತ್ತೆ. ಅವನು ಪ್ರೆಸಿಡೆಂಟ್ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಅಥವಾ ಪ್ರೆಸಿಡೆಂಟ್ ಮಗ ಇರಲಿ, ಯಾರೇ ಇದ್ದರೂ ಸಹ ಮಾಸ್ಕ್ ಹಾಕ್ಕೊಳ್ಳೋದು ಏನಾಗಿದೆ, ಕಂಪಲ್ಸರಿ ಆಗಿದೆ. ಇಸ್ ದಿ ಈಕ್ವಲ್ ಅಪ್ಲಿಕೇಬಲ್ ಟು ದಿ ಲಾ. ಕಾನೂನು ಎನ್ನುವಂಥದ್ದು ಎಲ್ಲರಿಗೂ ಸರಿಸಮಾನವಾಗಿ ಅನ್ವಯವಾಗುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸಂವಿಧಾನವು ರಾಜ್ಯದ ಸ್ವರೂಪ, ರಚನೆ ಮತ್ತು ಕಾರ್ಯಗಳ ಜೊತೆಗೆ ರಾಜ್ಯದ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ನಿರ್ಧರಿಸುವಂಥದ್ದನ್ನು ನಾವು ನೋಡಬಹುದು. ಸರ್ಕಾರವು ಕಾನೂನುಗಳ ಪರಿಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ರಕ್ಷಣೆಯನ್ನು ಸಹ ಮಾಡುವಂಥದ್ದನ್ನು ಕಾಣ್ತೀವಿ. ಟು ದಿ ರೂಲ್ ಆಫ್ ಲಾ, ಕಾನೂನಿನ ಆಳ್ವಿಕೆ. ಕಾನೂನಿನ ಆಳ್ವಿಕೆ ಅಂತಂದರೆ ಇಲ್ಲಿ ಸಂವಿಧಾನವೇ ಕಾನೂನು. ಸರ್ವೋಚ್ಚ ಕಾನೂನು ಯಾವುದು? ಸಂವಿಧಾನ. ಸಂವಿಧಾನದ ಒಂದು ಅಡಿಯಲ್ಲಿಯೇ ಉಳಿದಂಥ ಎಲ್ಲ ಕಾನೂನುಗಳು ನಿಂತಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಇಲ್ಲಿ ರೂಲ್ ಆಫ್ ಲಾ, ಕಾನೂನಿನ ಆಳ್ವಿಕೆ ಎನ್ನುವಂಥದ್ದು ಸಂವಿಧಾನಾತ್ಮಕ ಸರ್ಕಾರ ಎಲ್ಲಿವೆಯೋ ಅಲ್ಲಿ ನಡೆಯುವಂಥದ್ದನ್ನು ನಾವು ನೋಡ್ಬೋದು. ಇನ್ ಕಾನ್ಸ್ಟಿಟ್ಯೂಷನ್ ಡಿಫೈನ್ಸ್ ದಿ ನೇಚರ್ ಆಫ್ ಸ್ಟೇಟ್, ದಿ ಫಾರ್ಮ್ ಆಫ್ ಗವರ್ನಮೆಂಟ್ ಆ್ಯಂಡ್ ದಿ ರಿಲೇಷನ್ಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಇಂಡಿವಿಜುವಲ್. ದಿ ಗವರ್ನಮೆಂಟ್ operates within a set of legal and institutional framework which limited
ದಿ ಎಕ್ಸರೀಸ್ ಆಫ್ ಪವರ್ಸ್ ಆಫ್ ದಿ ಗೌರ್ನಮೆಂಟ್ ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ಸ್ ಇಂಡಿವಿಜುವಲ್ ಲಿಬರ್ಟಿ. ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುತ್ತೆ ಸಂವಿಧಾನಾತ್ಮಕ ಸರ್ಕಾರದಲ್ಲಿ. ನೋಡಿ, ಹಿಟ್ಲರ್ ಮತ್ತು ಮುಸೊಲಿನಿ ಇವರು ಯಾವ ರೀತಿ ರೂಲ್ ಮಾಡಿದ್ರು? ಸೊ ದಿ ಡಿಕ್ಟೇಟರಿಯಲ್ ಗೌರ್ನಮೆಂಟ್ ಏನಿತ್ತು ಹಿಟ್ಲರ್ ಮತ್ತು ಮುಸೊಲಿನಿ ಇಟಲಿ ಮತ್ತು ಜರ್ಮನಿಯಲ್ಲಿ, ನಿರಂಕುಶ ಸರ್ಕಾರ ಎನ್ನುವಂಥದ್ದು ಅಥವಾ ನಿರಂಕುಶ ಅಧಿಕಾರಿಗಳು ಅಂತ ನಾವು ಹಿಟ್ಲರ್ ಮತ್ತು ಮುಸೊಲಿನಿಯನ್ನು ಕರೆದಿದ್ವಿ. ಅವರ ಒಂದು ರೂಲ್ ಟೈಮಲ್ಲಿ, ಆಳ್ವಿಕೆಯ ಸಂದರ್ಭದಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯಾದಂಥ ಹಕ್ಕು ಮತ್ತು ಸ್ವಾತಂತ್ರ್ಯಗಳು ಇರಲಿಲ್ಲ. ಅಲ್ಲಿ ಹಿಟ್ಲರ್ ಮತ್ತು ಮುಸೊಲಿನಿಯವರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕಿತ್ತು. ಪ್ರಜೆಗಳ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯಗಳಿರ್ಬೋದು, ಸಾಮೂಹಿಕವಾದಂಥ ಅಭಿಪ್ರಾಯಗಳಿರ್ಬೋದು, ಯಾವುದಕ್ಕೂ ಸಹಿತವಾಗಿ ಏನಿರಲಿಲ್ಲ, ಪ್ರಾಮುಖ್ಯತೆ ಇರಲಿಲ್ಲ. ಯಾಕೆ ಇರಲಿಲ್ಲ? ಅಲ್ಲಿ ಡಿಕ್ಟೇಟರ್ ರೂಲ್ ಇತ್ತು. ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬೇಸ್ಡ್ ಗೌರ್ನಮೆಂಟ್. ಅಲ್ಲಿ ಕೇವಲ ನಿರಂಕುಶ ಸರ್ಕಾರವಿತ್ತು, ಸಂವಿಧಾನ ಆಧಾರಿತ ಸರ್ಕಾರ ವ್ಯವಸ್ಥೆ ಇರಲಿಲ್ಲ. ಆದರೆ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳಲ್ಲೂ ಸಹಿತವಾಗಿ ನಾವು ಸಂವಿಧಾನಾತ್ಮಕ ಸರ್ಕಾರವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಸಂವಿಧಾನದ ಅಡಿಯಲ್ಲಿ ಎಲ್ಲಿ ಸರ್ಕಾರ ನಡೆಯುತ್ತೋ ಅಲ್ಲಿ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಕ್ಕೆ ರಕ್ಷಣೆ ಸಿಗುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತೆ. ಸರ್ಕಾರವನ್ನು ಆಯ್ಕೆ ಮಾಡುವಂಥವರು ಪ್ರಜೆಗಳಾಗಿರ್ತಾರೆ, ಅದೇ ರೀತಿಯಾಗಿ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥವರು ಸರ್ಕಾರ ಆಗಿರುತ್ತೆ. ಹಾಗಾಗಿ ಪರಸ್ಪರ ಇವೆರಡರ ನಡುವಿನ ಸಂಬಂಧವನ್ನು ತಿಳಿಸಿಕೊಡುವಂಥದ್ದು ಸಂವಿಧಾನ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ದಿ ಕಾನ್ಸೆಪ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಹ್ಯಾಸ್ ಟೇಕನ್ ಎ ಲಾಂಗ್ ಟೈಮ್ ಟು ದಿ ಇವ್ಯಾಲ್ಯೂಯೇಷನ್ಸ್ ಫ್ರಮ್ ದಿ ಟೈಮ್ ಇನ್ ಏನ್ಷಿಯಂಟ್ ಗ್ರೀಕ್ ಟು ದಿ ಪ್ರೆಸೆಂಟ್. ನೋಡಿ, ಪ್ರಾಚೀನ ಗ್ರೀಕ್ ಕಾಲದಿಂದ ಹಿಡಿದು ಇಂದಿನ ಆಧುನಿಕ ಯುಗದವರೆಗೂ ಸಹಿತವಾಗಿ ಸಂವಿಧಾನಾತ್ಮಕ ಸರ್ಕಾರದ ಒಂದು ಪರಿಕಲ್ಪನೆಯ ವಿಕಾಸ ಎನ್ನುವಂಥದ್ದು ನಡೆದು ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಬ್ರಿಟನ್ ಇರ್ಬೋದು, ಅಮೇರಿಕಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಮತ್ತಿತರ ರಾಷ್ಟ್ರಗಳಲ್ಲಿ ಸಂವಿಧಾನಾತ್ಮಕ ಸರ್ಕಾರಕ್ಕೋಸ್ಕರ ರಕ್ತಪಾತ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ರಷ್ಯನ್ ರೆವಲ್ಯೂಷನ್, ಅಮೇರಿಕನ್ ರೆವಲ್ಯೂಷನ್, ಫ್ರಾನ್ಸ್ ರೆವಲ್ಯೂಷನ್, ಹೀಗೆಲ್ಲ ಕ್ರಾಂತಿಗಳು ನಡೆದಿದೆ ಅಲ್ವಾ. ರಷ್ಯಾ ಕ್ರಾಂತಿ ಇರ್ಬೋದು, ಅಮೇರಿಕಾ ಕ್ರಾಂತಿ ಇರ್ಬೋದು, ಅದೇ ರೀತಿಯಾಗಿ ಬ್ರಿಟನ್ನಲ್ಲಿ ನಡೆದಂತಹ ಕ್ರಾಂತಿಗಳಿರ್ಬೋದು. ಎಲ್ಲ ಕ್ರಾಂತಿಗಳಿಗೆ ಮೂಲ ಕಾರಣ ಏನಪ್ಪ ಅಂತಂದರೆ ಸಂವಿಧಾನ ರಚನೆ ಅಥವಾ ಸಂವಿಧಾನಾತ್ಮಕ ಸರ್ಕಾರದ ಒಂದು ಉದ್ದೇಶ, ಅದರ ಒಂದು ಗುರಿ. ಹಾಗಾಗಿ ಸಂವಿಧಾನಾತ್ಮಕ ಸರ್ಕಾರಕ್ಕೆ ಪ್ರಪಂಚದಲ್ಲಿ ಬಹಳಷ್ಟು ಹೋರಾಟಗಳು ನಡೆದಿದ್ದು ಅದು ಯಶಸ್ವಿಯಾಗಿರುವಂಥದ್ದನ್ನು ನಾವು ನೋಡಬಹುದು. ಭಾರತದಲ್ಲಿಯೂ ಸಹಿತವಾಗಿ ಬ್ರಿಟಿಷರ್ಸನ್ನು ಓಡಿಸಿ ನಾವು ನಮ್ಮ ಸಂವಿಧಾನಾತ್ಮಕ ಸರ್ಕಾರವನ್ನು ಪಡೆದುಕೊಳ್ಳಲು ಯಶಸ್ವಿಯಾಗಿರುವಂಥದ್ದನ್ನು ನೋಡ್ತೀವಿ. ಅದರಲ್ಲೂ ಸಹಿತವಾಗಿ ನಾವು ಹೋರಾಟವನ್ನು ಮಾಡಿಯೇ ಸಂವಿಧಾನಾತ್ಮಕ ಸರ್ಕಾರವನ್ನು ನಡೆಸಿರುವಂಥದ್ದನ್ನು ಅಥವಾ ರಚನೆ ಮಾಡಿಕೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಆನ್ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಇವ್ಯಾಲ್ಯೂಯೇಷನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಈಸ್ ಮ್ಯಾಗ್ನಾ ಕಾರ್ಟಾ, ಇಸ್ ಎ ಗ್ರೇಟ್ ಚಾರ್ಟರ್ ಆಫ್ 1215 is limited the authority of monarchy and made provisions for the protections of individual liberty. The Bill of Rights of the Constitution of USA asserts to the base of rights of citizens. ನೋಡಿ, 1215ರಲ್ಲಿಯೇ ಈ ಒಂದು ಮ್ಯಾಗ್ನಾ ಕಾರ್ಟಾ ಎನ್ನುವಂಥದ್ದು ಸಂವಿಧಾನಾತ್ಮಕ ಸರ್ಕಾರದ ವಿಕಾಸದಲ್ಲಿ ಒಂದು ಪ್ರಮುಖವಾದಂಥ ಹಂತ ಅಂತಂದರೆ ಈ ಮ್ಯಾಗ್ನಾ ಕಾರ್ಟಾ. ಇಂಗ್ಲೆಂಡ್ನಲ್ಲಿ ಆಗಿರುವಂಥ ಈ ಮ್ಯಾಗ್ನಾ ಕಾರ್ಟದ ಘೋಷಣೆ ಎನ್ನುವಂಥದ್ದು ರಾಜಪ್ರಭುತ್ವದ ಅಧಿಕಾರವನ್ನು ಸೀಮಿತಗೊಳಿಸಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಮತ್ತು ರಕ್ಷಣೆಯನ್ನು ಅಥವಾ ಹಕ್ಕುಗಳನ್ನು ಒದಗಿಸುವಂಥ ಉದ್ದೇಶವನ್ನು
ತಿಳಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಅದು ಎಷ್ಟರಲ್ಲಿ? 1215ರಲ್ಲಿ. ಹಾಗೆ ಇಷ್ಟು ದಿ ಗ್ರೇಟ್ ಚಾರ್ಟರ್, ಇದನ್ನು ನಾವು ಒಂದು ಪ್ರಮುಖವಾದಂಥ ಘೋಷಣೆ ಅಂತ ಕರೆದಿವಿ. ಈ ಮ್ಯಾಗ್ನಾ ಕಾರ್ಟದ ಒಂದು ಅಡಿಯಲ್ಲಿ ಪ್ರಜೆಗಳು ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಸಹಾಯಕರವಾಗಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಅಮೇರಿಕಾದಲ್ಲೂ ಸಹಿತವಾಗಿ ಇಷ್ಟು ದಿ ಬಿಲ್ ಆಫ್ ರೈಟ್ಸ್, ಹಕ್ಕುಗಳ ಘೋಷಣೆ ಎನ್ನುವಂಥದ್ದು ಪ್ರಜೆಗಳ ಹಕ್ಕು ಮತ್ತು ಮೂಲಭೂತ ಸ್ವಾತಂತ್ರ್ಯ ಅಥವಾ ಮೂಲಭೂತ ವ್ಯವಸ್ಥೆಗಳಿಗೆ ಹೆಚ್ಚು ಸರ್ಕಾರ ಒತ್ತನ್ನು ನೀಡಬೇಕು. ಪ್ರಜೆಗಳಿಗೆ ಹಕ್ಕು ಮತ್ತು ಕರ್ತವ್ಯ ಅಥವಾ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ನೀಡುವಂಥ ಉದ್ದೇಶವನ್ನು ಇಲ್ಲಿ ಬಿಲ್ ಆಫ್ ರೈಟ್ಸ್ ಎನ್ನುವಂಥದ್ದು ಹೊಂದಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಟೋಟಲಿ ಸಂವಿಧಾನಾತ್ಮಕ ಸರ್ಕಾರ ಬೇಕು ಅಂತ ಇಡೀ ಪ್ರಪಂಚದಲ್ಲಿಯೇ ಹೋರಾಟಗಳು ನಡೆದು ಅದು ಯಶಸ್ವಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸಂವಿಧಾನಾತ್ಮಕ ಸರ್ಕಾರ ಎಲ್ಲಿರುತ್ತೋ ಅಲ್ಲಿ ಸಾಮಾನ್ಯವಾಗಿ ಪ್ರಜೆಗಳ ಹಕ್ಕುಗಳ ರಕ್ಷಣೆಯಾಗುತ್ತೆ, ಪ್ರಜೆಗಳ ಸ್ವಾತಂತ್ರ್ಯದ ರಕ್ಷಣೆ ಆಗುತ್ತೆ. ಇಟ್ಸ್ ದಿ ಪ್ರೊಟೆಕ್ಷನ್ಸ್ ಆಫ್ ದಿ ಇಂಡಿವಿಜುವಲ್ ಲಿಬರ್ಟಿ ಆ್ಯಂಡ್ ರೈಟ್ಸ್, ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯಗಳ ರಕ್ಷಣೆ ಎನ್ನುವಂಥದ್ದು ಸಂವಿಧಾನಾತ್ಮಕ ಸರ್ಕಾರ ಎಲ್ಲಿದೆಯೋ ಅಲ್ಲಿ ಆಗುವಂಥದ್ದನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್, ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್. ಸಂವಿಧಾನಾತ್ಮಕ ಸರ್ಕಾರದ ಕೆಲವೊಂದಿಷ್ಟು ಲಕ್ಷಣಗಳು ಇರುವಂಥದ್ದನ್ನು ನಾವು ನೋಡ್ಬೋದು. ಫಸ್ಟ್ ಒನ್ ಇಸ್ ಎ ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನವು ಸರ್ವೋಚ್ಚ ಅಧಿಕಾರವನ್ನು ಪಡೆದಿರುವಂಥದ್ದು. ಎಲ್ಲಿ ಸಂವಿಧಾನಾತ್ಮಕ ಸರ್ಕಾರ ಎಲ್ಲಿದೆಯೋ ಅಲ್ಲಿ ಸಂವಿಧಾನ ಎನ್ನುವಂಥದ್ದು ಸರ್ವೋಚ್ಚ ಅಧಿಕಾರವನ್ನು ಹೊಂದಿರುತ್ತೆ. ಇನ್ ಗವರ್ನಮೆಂಟ್ ಫಂಕ್ಷನ್ಸ್ ಅಕಾರ್ಡಿಂಗ್ ಟು ದಿ ಪ್ರೊವಿಷನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. The powers and functions of the government are well defined and limited by the Constitution. ಸರ್ಕಾರವು ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸರ್ಕಾರದ ಎಲ್ಲ ಅಂಗಗಳ ಅಧಿಕಾರ ಇರ್ಬೋದು ಮತ್ತು ಕಾರ್ಯಗಳನ್ನು ಸಂವಿಧಾನವು ಸ್ಪಷ್ಟಪಡಿಸುವಂಥದ್ದನ್ನು ನಾವು ನೋಡ್ತೀವಿ. ಒಂದು ಸರ್ಕಾರ ರಚನೆಯಾಗಿದೆ ಅಂತಂದರೆ ತನ್ನ ಮನಸ್ಸಿಗೆ ಬಂದಂತೆ ಅದು ಅಧಿಕಾರವನ್ನು ಚಲಾಯಿಸೋ ಹಾಗೆ ಇಲ್ಲ. ಯಾಕೆ? ಪ್ರತಿಯೊಂದು ಅಂಗಗಳ ಸರ್ಕಾರದ ಅಂಗಗಳ ಅಧಿಕಾರವನ್ನು ಸಂವಿಧಾನದಲ್ಲಿ ತಿಳಿಸಿರ್ತಾರೆ. ಪ್ರತಿಯೊಂದು ಹುದ್ದೆ ಅಥವಾ ಪ್ರತಿಯೊಂದು ಮಿನಿಸ್ಟರ್ಸ್ ಏನು ಕೆಲಸ ಮಾಡಬೇಕು ಅಂತ ಸಂವಿಧಾನದಲ್ಲಿ ತಿಳಿಸಿರ್ತಾರೆ. ಹಾಗಾಗಿ ಬೇಕಾಬಿಟ್ಟಿಯಾಗಿ ಸರ್ಕಾರ ಅಥವಾ ಸರ್ಕಾರದಲ್ಲಿರುವಂಥ ಪ್ರತಿನಿಧಿಗಳು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಪ್ಪ ಅಂತಂದರೆ ಅವರು ಯಾವ ಒಂದು ಅಡಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ? ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇಲ್ಲಿ ಸರ್ಕಾರ ಎನ್ನುವಂಥದ್ದು ಶ್ರೇಷ್ಠತೆಯನ್ನು ಪಡೆದುಕೊಂಡಿಲ್ಲ. ಪ್ರಜೆಗಳ ಹಕ್ಕುಗಳು ಎನ್ನುವಂಥದ್ದು ಶ್ರೇಷ್ಠತೆಯನ್ನು ಪಡೆದುಕೊಂಡಿಲ್ಲ. ಅಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಂಡಿರುವಂಥದ್ದು ಯಾವುದಾಗಿರುತ್ತೆ? ಕೇವಲ ಸಂವಿಧಾನ ಮಾತ್ರ ಆಗಿರುತ್ತೆ. ಸಂವಿಧಾನದ ಅಡಿಯಲ್ಲಿಯೇ ಉಳಿದಂಥ ಎಲ್ಲ ಕಾರ್ಯಗಳು ನಡೆಯಬೇಕಾಗಿರೋದ್ರಿಂದ, ಎಲ್ಲ ಕೆಲಸಗಳು ನಡೆಯಬೇಕಾಗಿರೋದ್ರಿಂದಾಗಿ ಸಂವಿಧಾನ ಎನ್ನುವಂಥದ್ದು ಸರ್ವಶ್ರೇಷ್ಠತೆಯನ್ನು ಪಡೆದುಕೊಂಡಿರುತ್ತೆ. ಎಲ್ಲಿ? ಇಸ್ ದಿ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್. ಸಂವಿಧಾನಾತ್ಮಕ ಸರ್ಕಾರದಲ್ಲಿ ಮಾತ್ರ ಸಂವಿಧಾನ ಶ್ರೇಷ್ಠತೆಯನ್ನು ಪಡೆದುಕೊಂಡಿದೆ ವಿನಃ ಸರ್ಕಾರ ಅಲ್ಲ. ಯಾಕೆ ಸರ್ಕಾರ ಶ್ರೇಷ್ಠತೆ ಪಡೆದುಕೊಂಡಿಲ್ಲ? ಸರ್ಕಾರ ರಚನೆಯಾಗಿದ್ದೇ ಯಾವ ಬೇಸಿಸ್ ಮೇಲೆ? ಸಂವಿಧಾನದ ಅಡಿಯಲ್ಲಿ ಅಥವಾ ಸಂವಿಧಾನದ ಒಂದು ವ್ಯವಸ್ಥೆಯ ಅಡಿಯಲ್ಲಿ. ಅದಕ್ಕೋಸ್ಕರವಾಗಿಯೇ ಸಂವಿಧಾನ ಎನ್ನುವಂಥದ್ದು ಶ್ರೇಷ್ಠತೆಯನ್ನು ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, ಇಕ್ವಾಲಿಟಿ ಬಿಫೋರ್ ಲಾ. ಇಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ. ದಿಸ್ ರೂಲ್ ಆಫ್ ಲಾ ಈಸ್ ಅಪ್ಲಿಕೇಬಲ್ for both the rulers and the ruled. The rulers and regulations are applicable in equally irrespective of the gender, caste, creed, religion, etc. ಸೊ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ, ಹೌದಾ?
ಕಾನೂನಿನ ಸಮಾನತೆ. ನೋಡಿ, ಭಾರತ ಎನ್ನುವಂಥದ್ದು ಸಂವಿಧಾನಾತ್ಮಕ ಸರ್ಕಾರವನ್ನು ಹೊಂದಿದೆ ಅಲ್ವಾ. ಭಾರತ ಎನ್ನುವಂಥದ್ದು ಒಂದು ಸಂವಿಧಾನಾತ್ಮಕ ಸರ್ಕಾರಕ್ಕೆ ಉತ್ತಮವಾದಂಥ ಉದಾಹರಣೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹೌದಾ. ಭಾರತದಲ್ಲಿ ಯಾವುದೇ ಕಾನೂನುಗಳು ಬರಲಿ ಅಥವಾ ಸಂವಿಧಾನಾತ್ಮಕ ಕಾನೂನುಗಳೇ ಇರಲಿ, ವೋಟಿಂಗ್ ಪವರ್ ಎಷ್ಟಕ್ಕೆ ಬರ್ತದಪ್ಪ ಒಬ್ಬ ವ್ಯಕ್ತಿಗೆ, ಇಂಡಿಯನ್ ಸಿಟಿಜನಿಗೆ? ಇನ್ 18 ಇಯರ್ಸ್, 18 ವರ್ಷ ವಯಸ್ಸಾದಂಥವರು ಮತದಾನವನ್ನು ಹಾಕಬಹುದು. ಇದು ಭಾರತದಲ್ಲಿ. ಒಬ್ಬನು ಪ್ರಧಾನಮಂತ್ರಿ ಇರ್ತಾನೆ ಅಥವಾ ಇನ್ಯಾವುದೋ ಮಿನಿಸ್ಟರ್ ಇರ್ತಾನಂತ ಇಟ್ಕೊಳ್ಳೋಣ. ಅವನ ಮಕ್ಕಳಿಗೆ 18 ವರ್ಷ ಆಗಿಲ್ಲ, ಆದರೂ ಸಹ ಅವನು ಮಿನಿಸ್ಟರ್ ಮಗ ಅಥವಾ ಪ್ರೈಮ್ ಮಿನಿಸ್ಟರ್ ಮಗ ಅಂತ ಅವನಿಗೆ 16 ವರ್ಷಕ್ಕೆ ವೋಟಿಂಗ್ ಪವರನ್ನು ಕೊಡಲಿಕ್ಕೆ ಆಗತ್ತಾ? ಇಲ್ಲ. ಯಾವುದೇ ಕಾಯಿದೆಗಳಿರಲಿ, ಕಾನೂನುಗಳಿದ್ರೂ ಸಹಿತವಾಗಿ ಕಾಯಿದೆ ಕಾನೂನುಗಳಿದ್ರೂ ಸಹಿತ ಆ ಕಾಯಿದೆ ಕಾನೂನುಗಳು ಎನ್ನುವಂಥವನು ಅವನು ಶ್ರೀಮಂತ ಇರಲಿ, ಬಡವ ಇರಲಿ, ಮೇಲ್ಜಾತಿಯವನಿರಲಿ, ಕೆಳಜಾತಿಯವನಿರಲಿ ಅಥವಾ ಸರ್ಕಾರದ ಮುಖ್ಯಸ್ಥನೇ ಆಗಿರಲಿ, ಎಲ್ಲರಿಗೂ ಸಹ ಸಮಾನವಾದಂಥ ಕಾನೂನು ಎನ್ನುವಂಥದ್ದು ಅಪ್ಲೈ ಆಗುವಂಥದ್ದನ್ನು ನಾವು ನೋಡ್ತೀವಿ. ಆಡಳಿತ ವರ್ಗದವರಿಗೂ ಒಂದೇ ರೀತಿಯಾದಂಥ ಕಾನೂನು, ಆಳಿಸಿಕೊಳ್ಳುವವರಿಗೂ ಸಹಿತ ಒಂದೇ ರೀತಿಯಾದಂಥ ಕಾನೂನನ್ನು ನಾವೆಲ್ಲಿ ನೋಡ್ತೀವಿ? ಸಂವಿಧಾನಾತ್ಮಕ ಸರ್ಕಾರದಲ್ಲಿ. ಅದೇ ರಾಜಪ್ರಭುತ್ವ ಇರಲಿ, ನಿರಂಕುಶ ಸರ್ಕಾರ ಇರಲಿ, ಡಿಕ್ಟೇಟರ್ ರೂಲ್ ಆರ್ ಮನಾರ್ಕಿ, ರಾಜಪ್ರಭುತ್ವ ಇರಲಿ, ನಿರಂಕುಶ ಪ್ರಭುತ್ವ ಇರಲಿ, ಅಲ್ಲಿ ಯಾರಿಗೆ ಪ್ರಾಮುಖ್ಯತೆ ಇರುತ್ತೆ? ರಾಜಪ್ರಭುತ್ವ ಇದ್ದರೆ ರಾಜಮನೆತನದವರಿಗೆ, ನಿರಂಕುಶ ಸರ್ಕಾರ ಇದ್ದರೆ ಆ ವ್ಯಕ್ತಿ ಯಾರು ಡಿಕ್ಟೇಟರ್ ಇರ್ತಾನೋ, ಯಾವನು ಹಿಟ್ಲರ್ ಮತ್ತು ಮುಸೋಲಿನಿ ಕಾಲದಲ್ಲಿ ಇತ್ತು, ಅವನಿಗೆ ಯಾರು ಆಪ್ತರಾಗಿರ್ತಾರೋ ಅವರಿಗೆ ಒಂದು ರೀತಿಯಾದಂಥ ಕಾನೂನು ಅಥವಾ ಉಳಿದಂಥವರಿಗೆ ಒಂದು ರೀತಿಯಾದಂಥ ಕಾನೂನುಗಳಿರ್ತಾ ಇದ್ವು. ಆದರೆ ಎಲ್ಲಿ ಸಂವಿಧಾನಾತ್ಮಕ ಸರ್ಕಾರ ಇದೆಯೋ ಕಾನೂನುಗಳು ಎಲ್ಲರಿಗೂ ಸಹ ಒಂದೇ ರೀತಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಆಳುವವರಿಗೂ ಒಂದೇ ರೀತಿಯ ಕಾನೂನು, ಆಳಿಸಿಕೊಳ್ಳುವವರಿಗೂ ಸಹಿತ ಒಂದೇ ರೀತಿಯಾದಂಥ ಕಾನೂನು ಎನ್ನುವಂಥದ್ದು ಅಪ್ಲೈ ಆಗುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಒಂದು ಸಣ್ಣ ಎಕ್ಸಾಂಪಲ್ ನೋಡೋದಾದರೆ, ಕಾರನ್ನು ಡ್ರೈವಿಂಗ್ ಮಾಡಬೇಕಿದ್ರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಬೇಕು. ಇದೊಂದು ರೂಲ್ಸ್, ಇದೊಂದು ಕಾನೂನು. ಸಾಮಾನ್ಯ ವ್ಯಕ್ತಿ ಕಾರ್ ಹೊಡ್ಕೊಂಡು ಹೋಗಿ ಸೀಟ್ ಬೆಲ್ಟ್ ಹಾಕದೇ ಇದ್ದರೂ ಅವನಿಗೂ ಫೈನ್ ಹಾಕಬೇಕಾಗತ್ತೆ, ಯಾಕಂದರೆ ರೂಲ್ಸ್ ಅಪ್ಲೈ ಆಗುತ್ತೆ. ಅದೇ ರೀತಿಯಾಗಿ ಸಿ ಎಮ್ ಸಹ ಚೀಫ್ ಮಿನಿಸ್ಟರ್ ಸಹ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗಬೇಕಿದ್ರೆ ಸೀಟ್ ಬೆಲ್ಟ್ ಹಾಕ್ಕೊಳ್ದಿದ್ರೆ ಅವರಿಗೂ ಸಹ ರೂಲ್ಸ್ ಅಪ್ಲೈ ಆಗುತ್ತೆ, ಅವರಿಗೂ ಸಹ ಫೈನ್ ಎನ್ನುವಂಥದ್ದು ಹಾಕಬೇಕಾಗುತ್ತೆ. ಯಾಕೆ? ಇದು ಪ್ರಜಾಪ್ರಭುತ್ವದಲ್ಲಿ ಯಾವ ಸರ್ಕಾರ ಇದೆ? ಸಂವಿಧಾನಾತ್ಮಕ ಸರ್ಕಾರ ಇದೆ. ಸಂವಿಧಾನಾತ್ಮಕ ಸರ್ಕಾರದಲ್ಲಿ ಕಾನೂನಿನ ಶ್ರೇಷ್ಠತೆ ಎನ್ನುವಂಥ ಆಧಾರದ ಮೇಲೆ ಅಥವಾ ಸಂವಿಧಾನದ ಶ್ರೇಷ್ಠತೆಯ ಆಧಾರದ ಮೇಲೆ ಇಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಎದುರು ಎಲ್ಲರೂ ಸಮಾನರಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್, ಪ್ರೊಟೆಕ್ಷನ್ಸ್ ಆಫ್ ಇಂಡಿವಿಜುವಲ್ ಲಿಬರ್ಟಿ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆ. ದಿ ಕಾನ್ಸ್ಟಿಟ್ಯೂಷನ್ ensure rights and liberties to individual. They are well protected and cannot be abused by the others and government. In such case, a citizen can approach a court of law. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆ. ಸಂವಿಧಾನಾತ್ಮಕ ಸರ್ಕಾರದಲ್ಲಿ ಸಂವಿಧಾನವು ಪ್ರಜೆಗಳಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಒದಗಿಸಿಕೊಡುತ್ತೆ. ಈ ಹಕ್ಕುಗಳನ್ನು ಧಿಕ್ಕರಿಸುವ ಅಥವಾ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಒಂದೊಮ್ಮೆ ಸರ್ಕಾರ ಏನಾದರೂ ಪ್ರಜೆಗಳ ಹಕ್ಕುಗಳಿಗೆ ಚ್ಯುತಿ ಬರುವಂತೆ ನಡೆದುಕೊಂಡರೆ ಅಥವಾ ಹಕ್ಕುಗಳ ಒಂದು ಸರಿಯಾದಂಥ ರಕ್ಷಣೆ ಆಗದೇ ಇದ್ದರೆ ಅದಕ್ಕೆ ಸಂವಿಧಾನಾತ್ಮಕ ರಕ್ಷಣೆ ಎನ್ನುವಂಥದ್ದು ಇದ್ದೇ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಹಕ್ಕುಗಳಲ್ಲಿ, ರೈಟ್ಸ್ಗಳಲ್ಲಿ ರೈಟ್ ಟು ರಿಲಿಜನ್, ರೈಟ್ ಟು ಲಿಬರ್ಟಿ, ರೈಟ್ ಟು ಇಕ್ವಾಲಿಟಿ, ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ಸ್, ಇಸ್ ದಿ ಫಂಡಮೆಂಟಲ್ ರೈಟ್ಸ್. ಪ್ರತಿಯೊಬ್ಬರಿಗೂ ಸಹ ಮೂಲಭೂತ ಹಕ್ಕುಗಳು ಎನ್ನುವಂಥದ್ದು ಇರುತ್ತೆ.
ಅದು ಸ್ವಾತಂತ್ರ್ಯದ ಹಕ್ಕು ಇರ್ಬೋದು, ಸಮಾನತೆಯ ಹಕ್ಕುಗಳಿರ್ಬೋದು, ಶೋಷಣೆ ವಿರುದ್ಧದ ಹಕ್ಕುಗಳಿರ್ಬೋದು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳಿರ್ಬೋದು. ಯಾವೆಲ್ಲ ಹಕ್ಕುಗಳಿದೆಯೋ ಪ್ರಜೆಗಳಿಗೆ, ಆ ಎಲ್ಲ ಹಕ್ಕುಗಳ ರಕ್ಷಣೆ ಎನ್ನುವಂಥದ್ದು ಸರ್ಕಾರನೂ ಸಹಿತ ಮಾಡಬೇಕು. ಸರ್ಕಾರನೂ ಸಹಿತ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದಾರೆ? ಸಂವಿಧಾನದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತವಾಗಿ ಅವನಿಗೆ ಏನು ಅನಿಸುತ್ತೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎನ್ನುವಂಥದ್ದು ಪ್ರತಿಯೊಬ್ಬನಿಗೂ ಸಹ ಇರುವಂಥದ್ದನ್ನು ನಾವು ನೋಡ್ತೀವಿ. ಅವನಿಗೆ ಬೇಕಾದಂಥ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವನಿಗೆ ಅವಕಾಶ ಇರುವಂಥದ್ದು, ಸ್ವಾತಂತ್ರ್ಯ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಶೋಷಣೆಯನ್ನು ಯಾರೂ ಸಹ ಮಾಡಬಾರ್ದು. ಅದು ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಲಿಂಗ ಇರ್ಬೋದು, ಯಾವುದರ ಒಂದು ಬೇಸಿಸ್ ಮೇಲೆ, ಆಧಾರದ ಮೇಲೂ ಸಹಿತವಾಗಿ ಇಟ್ಸ್ ನಾಟ್ ಎ ಎಕ್ಸ್ಪ್ಲಾಯ್ಟೇಷನ್ಸ್, ಶೋಷಣೆಯನ್ನು ಮಾಡಬಾರ್ದು ಎನ್ನುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕುಗಳಿಗೆ ಸಂವಿಧಾನಾತ್ಮಕ ಸರ್ಕಾರದಲ್ಲಿ ರಕ್ಷಣೆ ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ 4th ಒನ್, ರೆಪ್ರೆಸೆಂಟೇಟಿವ್ ಗೌರ್ನಮೆಂಟ್. ರೆಪ್ರೆಸೆಂಟೇಟಿವ್ ಗೌರ್ನಮೆಂಟ್, ಪ್ರತಿನಿಧಿ ಸರ್ಕಾರ. ಎ ಡಿಕ್ಟೇಟರಿಯಲ್ ಗೌರ್ನಮೆಂಟ್ ಈಸ್ ಬೇಸ್ಡ್ ಆನ್ monarchy or heredity. Monarchy in heredity. It's a constitutional government is based on the consent of the peoples. ನೋಡಿ, ನಿರಂಕುಶ ಪ್ರಭುತ್ವ ಎಲ್ಲಿದೆಯೋ ಅಲ್ಲಿ ಬಲ ಮತ್ತು ದೌರ್ಜನ್ಯವನ್ನು ಆಧಾರದ ಮೇಲೆ ನಿರಂಕುಶ ಸರ್ಕಾರ ಎನ್ನುವಂಥದ್ದು ನಿಂತಿರುತ್ತೆ. ನೋಡಿ, ನಿರಂಕುಶ ಸರ್ಕಾರಕ್ಕೆ ಉದಾಹರಣೆ ಹಿಟ್ಲರ್ ಮತ್ತು ಮುಸೊಲಿನಿ. ಅವರು ಹೇಗೆ ಸರ್ಕಾರ ರಚನೆ ಮಾಡಿದ್ರು? ತಮ್ಮ ಬಲದ ಮೂಲಕ, ತಮ್ಮ ಸೈನ್ಯ ಬಲದ ಮೂಲಕ ತಮ್ಮ ಒಂದು ಆಳ್ವಿಕೆಯನ್ನು ನಡೆಸಿದ್ರು, ತಮ್ಮ ಒಂದು ಪ್ರಭುತ್ವವನ್ನು ಸ್ಥಾಪನೆ ಮಾಡಿದರು. ಹೌದಾ? ಅದೇ ರೀತಿಯಾಗಿ ಮೊನಾರ್ಕಿ ಎನ್ನುವಂಥದ್ದು, ರಾಜಪ್ರಭುತ್ವ ಎನ್ನುವಂಥದ್ದು ಬೇಸ್ಡ್ ಆನ್ ದಿ ಹೆರಿಡಿಟಿ. ರಾಜನ ಮಗ ಯುವರಾಜ, ಮತ್ತು ರಾಜ ಕಾಲಾವಧಿ ಮುಗಿದ ನಂತರದಲ್ಲಿ ಅವನ ಮಗ ಎನ್ನುವಂಥವನು ರಾಜನಾಗ್ತಾನೆ. ಇದು ಒಂದು ಹೆರಿಡಿಟಿ ಬೇಸಿಸ್ ಮೇಲೆ ಅಥವಾ ವಂಶ ಪಾರಂಪರ್ಯದ ಆಧಾರದ ಮೇಲೆ ಅಧಿಕಾರ ಎನ್ನುವಂಥದ್ದು ಸಿಗುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಪ್ರಜಾಪ್ರಭುತ್ವ ಎಲ್ಲಿದೆಯೋ ಅಥವಾ ಸಂವಿಧಾನಾತ್ಮಕ ಸರ್ಕಾರ ಎಲ್ಲಿದೆಯೋ ಅಲ್ಲಿ ಪ್ರತಿನಿಧಿ ಸರ್ಕಾರವನ್ನು ನಾವು ನೋಡ್ತೀವಿ. ಪ್ರಜೆಗಳು ತಮಗೆ ಇಚ್ಛೆಗನುಗುಣವಾಗಿ ಸಂವಿಧಾನಾತ್ಮಕವಾಗಿ ಸರ್ಕಾರದ ರಚನೆಯನ್ನು ಅಥವಾ ತಮಗೆ ಬೇಕಾದಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳು ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಎಲ್ಲಿ? ಪ್ರಜಾಪ್ರಭುತ್ವದಲ್ಲಿ ಮಾತ್ರ. ಅಂದರೆ ಪ್ರಜಾಪ್ರಭುತ್ವ ಎಲ್ಲಿದೆಯೋ ಅಲ್ಲೆಲ್ಲ ಯಾವ ಬೇಸ್ಡ್ ಗೌರ್ನಮೆಂಟ್ ಇದೆ? ದಿ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಗೌರ್ನಮೆಂಟ್. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕ ಸರ್ಕಾರ ಇರುತ್ತೆ, ಅಲ್ಲಿ ಪ್ರತಿನಿಧಿ ಸರ್ಕಾರ ಎನ್ನುವಂಥದ್ದು ಅಥವಾ ಪ್ರತಿನಿಧಿ ಜನರಿಗೆ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇವಿಷ್ಟು ಫೀಚರ್ಸ್ ಆಫ್ constitutional government. All individuals and associations came under the jurisdictions of the state. Say organs of the government frame, execute and interpret the law in accordance with the constitutions, and is called as the constitutional government or limited government. ಸೊ ಸಾಮಾನ್ಯವಾಗಿ ಈ ರೀತಿಯಾದಂಥ ಲಕ್ಷಣಗಳು ಹೊಂದಿರುವಂಥ ರಾಜ್ಯದೊಳಗಿರುವ ಸಮಸ್ತ ವ್ಯಕ್ತಿ ಮತ್ತು ಸಂಸ್ಥೆಗಳು ಅದರ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಸರ್ಕಾರದ ವಿವಿಧ ಅಂಗಗಳು ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಸಂವಿಧಾನಾತ್ಮಕ ಸರ್ಕಾರ ಎನ್ನುವಂಥದ್ದು ಸಂವಿಧಾನದ ಒಂದು ಒಳಗಡೆ ಅಥವಾ ಚೌಕಟ್ಟಿನಲ್ಲಿ ಸರ್ಕಾರ ಎನ್ನುವಂಥದ್ದು ಆಡಳಿತವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇಷ್ಟು ದಿ ಲಿಮಿಟೆಡ್ ಗೌರ್ನಮೆಂಟ್, ಇದನ್ನು ನಾವು ಸೀಮಿತ ಸರ್ಕಾರ ಎಂತಲೂ ಸಹಿತ ಕರೆಯುವಂಥದ್ದನ್ನು ನಾವು. ಸೊ ಇವಿಷ್ಟು ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಗೌರ್ನಮೆಂಟ್. ಇವಿಷ್ಟು ಸಂವಿಧಾನಾತ್ಮಕ ಸರ್ಕಾರದ ಪ್ರಮುಖವಾದಂಥ ಲಕ್ಷಣಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲಿ ಸಂವಿಧಾನಾತ್ಮಕ ಸರ್ಕಾರ ವ್ಯವಸ್ಥೆ ಇದೆಯೋ ಅಲ್ಲೆಲ್ಲ ಸಾಮಾನ್ಯವಾಗಿ ನ್ಯಾಯಯುತವಾದಂಥ ಆಳ್ವಿಕೆ ಎನ್ನುವಂಥದ್ದು ಅಥವಾ ಪ್ರಜೆಗಳ ಹಿತಾಸಕ್ತಿ ಎನ್ನುವಂಥದ್ದು ಹೆಚ್ಚು ಆಗುವಂಥದ್ದನ್ನಲ್ಲಿ ನಾವು ಕಾಣಬಹುದಾಗಿದೆ. ಭಾರತವೂ ಸಹಿತವಾಗಿ 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದರ ಜೊತೆಗೆ 1950ರಲ್ಲಿ ಸಂವಿಧಾನವನ್ನು ರಚನೆ ಮಾಡಿಕೊಂಡು ಬಿಟ್ಟು ಸಂವಿಧಾನದ ಅಡಿಯಲ್ಲಿ
ಸರ್ಕಾರವನ್ನು ರಚನೆ ಮಾಡಿಕೊಂಡು ಸುವ್ಯವಸ್ಥಿತವಾದಂಥ ಆಡಳಿತವನ್ನು ನಡೆಸಿಕೊಂಡು ಬಂದಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸಂವಿಧಾನಕ್ಕೆ ಬಹಳ ಪ್ರಮುಖವಾದಂಥ ಪ್ರಾಮುಖ್ಯತೆಯನ್ನು ಎಲ್ಲಿ ಸಂವಿಧಾನಾತ್ಮಕ ಸರ್ಕಾರ ಇವೆಯೋ ಅಲ್ಲಿ ನಾವು ಕೊಡುವಂಥದ್ದನ್ನು ನಾವು ನೋಡ್ಬೋದು. ಸಾಮಾನ್ಯವಾಗಿ ಆಧುನಿಕ ರಾಷ್ಟ್ರಗಳು ಎಲ್ಲವೂ ಸಹಿತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಸೊ ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್. ಅದಕ್ಕೋಸ್ಕರವಾಗಿಯೇ ನಾವೆಲ್ಲಿ ಏನನ್ನು ನೋಡ್ತೀವಿ ಅಲ್ಲೆಲ್ಲ ಕಡೆಯೂ ಸಹಿತವಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳು ಸಹಿತವಾಗಿ ಯಾವ ರೀತಿಯಾದಂಥ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ, ಸಂವಿಧಾನಾತ್ಮಕ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಆಳ್ವಿಕೆ ಎನ್ನುವಂಥದ್ದು ಸಂವಿಧಾನದ ಒಂದು ಅಡಿಯಲ್ಲಿ ಅಥವಾ ಸಂವಿಧಾನದ ಚೌಕಟ್ಟಿನ ಒಳಗಡೆ ನಡೆಯುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಸಂವಿಧಾನಾತ್ಮಕ ಸರ್ಕಾರ ಎನ್ನುವಂಥದ್ದು ಒಂದು ಸೀಮಿತ ಅಥವಾ ಲಿಮಿಟೆಡ್ ಸರ್ಕಾರ ಅಥವಾ ಲಿಮಿಟೆಡ್ ಗೌರ್ನಮೆಂಟ್ ಅಥವಾ ಸೀಮಿತ ಸರ್ಕಾರ ಅಂತ ನಾವು ಕರಿತೀವಿ. ಆ್ಯಕ್ಚುಲಿ ಇದು ಸೀಮಿತ ಸರ್ಕಾರ ಅಂತ ಯಾಕೆ ಕರಿತೀವಿ ಅಪ್ಪ ಅಂತಂದರೆ, ಆಳ್ವಿಕೆ ಎನ್ನುವಂಥದ್ದು ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಚೌಕಟ್ಟಿನಲ್ಲಿ ಅಥವಾ ಸಂವಿಧಾನದಲ್ಲಿ ಏನು ಹೇಳಿರ್ತಾರೋ ಅದರ ಒಂದು ಆಧಾರದಲ್ಲಿಯೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇದನ್ನು ನಾವು ಸೀಮಿತ ಸರ್ಕಾರ ಅಥವಾ ಸಂವಿಧಾನಾತ್ಮಕ ಸರ್ಕಾರ ಎಂದು ಕರೆಯುವಂಥದ್ದನ್ನಲ್ಲಿ ನಾವು ನೋಡ್ಬೋದು. ಸೊ ಇಂದಿನ ಒಂದು ಅವಧಿಯಲ್ಲಿ ನಾವು ಡಿಸ್ಕಸ್ ಅಬೌಟ್ ಟುಡೇ ಕ್ಲಾಸ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಮೀನಿಂಗ್ ಆ್ಯಂಡ್ ಫೀಚರ್ಸ್. ನೆಕ್ಸ್ಟ್ ಅವರ್ಸ್ ವಿ ವಿಲ್ ಡಿಸ್ಕಸ್ ಇನ್ ಕೈಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಇಂದಿನ ಒಂದು ಅವಧಿಯಲ್ಲಿ ನಾವು ಸಂವಿಧಾನಾತ್ಮಕ ಸರ್ಕಾರದ ಅರ್ಥ ಮತ್ತು ಲಕ್ಷಣಗಳ ಕುರಿತಾಗಿ ತಿಳಿದುಕೊಂಡಿವೆ. ಮುಂದಿನ ಅವಧಿಯಲ್ಲಿ ಸಂವಿಧಾನದ ವಿಧಗಳ ಕುರಿತಾಗಿ ಯಾವ ರೀತಿಯಾದಂಥ ಸಂವಿಧಾನಗಳು ಇರುತ್ತೆ ಅನ್ನೋದರ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.